ಇವಾಗಲೇ ನನ್ನ ಸಚಿವರ ಜೊತೆ ಮಾತಾಡಿ ಬಂದೆ ನಾನು. ಆನೆಗೊಂದಿ ಉತ್ಸವ ಮತ್ತು ಕನಗಿರಿ ಉತ್ಸವ ಎರಡನ್ನೂ ಕೂಡ ಒಂದು 4-5 ದಿವಸ ಗ್ಯಾಪಲ್ಲಿ ಈ ಹಿಂದೆ ಯಾವ ರೀತಿ ಮಾಡಿದ್ದೀವೋ ಅದೇ ಒಂದು ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಎರಡಕ್ಕೂ 3 ಕೋಟಿ ಅಮೌಂಟನ್ನು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಬಟ್ ಆದರೆ ಜಿಲ್ಲಾಧಿಕಾರಿಗಳು 8 ಕೋಟಿ ಅಮೌಂಟ್ ಆನೆಗೊಂದಿ ಉತ್ಸವಕ್ಕೆ ಬೇಕು ಅಂತೇಳಿ ಪ್ರಪೋಸಲ್ನ ಕಳಿಸಿದ್ದಾರೆ ಅನ್ನೋಂಥ ಒಂದು ಮಾಹಿತಿನೂ ಕೂಡ ನನಗೆ ಹೇಳಿರುವಂಥದ್ದು. ಸೊ ಹಾಗಾಗಿ ಬಡ್ಜೆಟ್ ಮುಗಿದ ತಕ್ಷಣ ಎರಡು ಉತ್ಸವಗಳನ್ನ ಮಾಡೋಣ ಅಂತೇಳಿ ಶಿವರಾಜ್ ತಂಗಡಗಿ ಅವರು ಹೇಳಿರುವಂಥದ್ದು. ನೋಡಿ, ಕಳೆದ ವರ್ಷ ಸಚಿವರು ತಮ್ಮೆಲ್ಲರ ಸಮ್ಮುಖದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏಪ್ರಿಲ್ 27ಕ್ಕೆ ಅಂದರೆ ಕಳೆದ ವರ್ಷ ಆನೆಗೊಂದಿ ಉತ್ಸವ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಆ ಮಾತು ಅದು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಬಟ್ ಕಾರಣಗಳು ಅದ್ರ ಬಗ್ಗೆ ನಾನು ಹುಡುಕಿ ಅವ್ರನ್ನ ವಿಮರ್ಶೆ ಮಾಡುವಂಥ ಪ್ರಯತ್ನ ನಾನು ಮಾಡಲ್ಲ. ಇವಾಗಲೂ ನೀವು ಈ ಪ್ರಶ್ನೆ ಕೇಳ್ತೀರಂತೇಳಿ ಮತ್ತೆ ನಾನು ಒಳಗೋಗಿ ಬಂದು ನಾನು ಅವ್ರನ್ನ ಕನ್ಫರ್ಮ್ ಮಾಡ್ಕೊಂಡು ಹೇಳಿರೋಂಥದ್ದು. ಸೊ ಎರಡು ಒಟ್ಟೊಟ್ಟಿಗೆ ಕನಗಿರಿ ಮತ್ತು ಆನೆಗೊಂದಿ ಉತ್ಸವ ಮಾಡೋಣ ಅಂತ ಹೇಳಿದ್ದಾರೆ. ವಿಷಯ ಏನಂತಂದರೆ, ಈ ಹಿಂದೆ ಕೂಡ ನಾನು ಪ್ರವಾಸೋದ್ಯಮ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಹಂಪಿ ಉತ್ಸವದ ಜೊತೆಯಲ್ಲೇ ಒಟ್ಟಿಗೆ ಆನೆಗೊಂದಿ ಉತ್ಸವವನ್ನು ಕೂಡ ಮಾಡಿರುವಂಥದ್ದು ಇತಿಹಾಸ. ಜೊತೆಗೆ ನಮ್ಮ ಇಡೀ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗೊಂದಿ ಅನ್ನುವಂಥದ್ದು ಮತ್ತು ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ನಾವು ಪೌರಾಣಿಕವಾಗಿ ಯೋಚನೆ ಮಾಡಿದ್ರು ಕೂಡ ಇವತ್ತು ಕಿಷ್ಕಿಂಧ ನೆಲೆಯಾಗಿರ್ಬೋದು, ಹನುಮ ಜನಿಸಿರುವಂಥ ನಾಡಾಗಿರ್ಬೋದು, ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅನ್ನುವಂಥದ್ದಾಗಿರ್ಬೋದು, ಈ ರೀತಿ ನಾವು ವಿಶ್ಲೇಷಣೆ ಮಾಡಿದಾಗ ನನ್ನ ಮಾಧ್ಯಮದ ಸ್ನೇಹಿತರು ಕೂಡ ತುಂಬ ವಿಶ್ಲೇಷಣೆ ಮಾಡಿ ಇದ್ರ ಬಗ್ಗೆ ಬರೆದಿದ್ರು. ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಸಂಬಂಧಪಟ್ಟ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿರೋ ಕಾರಣ ಶಿವರಾಜ್ ತಂಗಡಗಿ ಅವರು ಅವರ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.